ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಆಲೂ ಸ್ನ್ಯಾಕ್ಸ್ ಅಂತ. ನೋಡೋಣ ಬರ್ರಿ ಯಾವ ಥರ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಆಲೂಗಡ್ಡಿನ ಎರ್ಜ್ಕೊತಿದ್ದೀನಿ. ಇದನ್ನು ಈ ಥರ ಸಿಪ್ಪೆ ತೆಗೆದು ಇದನ್ನು ಬಿಸಿನೀರಲ್ಲಿ ಹಾಕಿಡೋಣ. ಈ ಥರ ಸಿಪ್ಪೆ ತೆಗಿತೀನಿ ಈಗ ಎಲ್ಲದನ್ನು ಪೂರ್ತಿಯಾಗಿ. ನೋಡಿ ಫ್ರೆಂಡ್ಸ್, ನಾನು ಇನ್ನು ಸಿಪ್ಪೆ ಎರ್ಜಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು ಕೊಬ್ಬರಿ ಎರ್ಜ ಮಣಿಲೆ ಎರ್ಜಿ ತೋರಿಸ್ತೀನಿ ನೋಡ್ರಿ. ಈಗ ಇವು ನೀರಿನಲ್ಲಿ ತೊಳ್ಕೊಂಡು ನಾನು ಎರ್ಜ್ತೀನಿ ನೋಡ್ರಿ. ಈಗ ಈ ಥರ ಎರ್ಜ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಎರ್ಜಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಸ್ವಲ್ಪ ಬಿಸಿನೀರಿನಲ್ಲಿ ಹಾಕಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಬಿಸಿನೀರಿನಲ್ಲಿ ಹಾಕ್ತಾ ಇದ್ದೀನಿ. ಇದು ಎರ್ಜಿ ನೀವು ಭಾಳತ್ತು ಇಡಬೇಡ್ರಿ, ಇಟ್ಟರೆ ಕಪ್ಪಾಗುತ್ತೆ. ನಾನು ಸ್ವಲ್ಪ ನೀರು ಬಿಸಿ ಮಾಡಿದ್ದೀನಿ ಅಷ್ಟೇ. ಅಷ್ಟರಲ್ಲೇ ತೆಗೆದುಬಿಡೋಣ. ಒಂದು 5 ನಿಮಿಷ ನೀಟಾಗಿ ತೊಳೆದು ಈಗ ಮತ್ತೆ ತಣ್ಣೀರಲ್ಲಿ ಹಾಕೋಣ. ಈಗ ತಣ್ಣೀರಲ್ಲಿ ಹಾಕೋಣ. ಇದನ್ನು ನಾನು ಬಿಸಿನೀರಿನಲ್ಲಿ ತೊಳೆದು ತಣ್ಣೀರಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಆಲೂಗಡ್ಡೆ ಕಪ್ಪಾಗಲ್ಲ. ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದ್ರೂ ಒಳ್ಳೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ತಣ್ಣೀರ್ಲಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಬಟ್ಟೆ ಮೇಲೆ ಹಾಕೋಣ. ಈಗ ಫ್ರೆಂಡ್ಸ್, ಈ ಥರ ಒಂದು ಬಿಳೆ ಬಟ್ಟೆ ಹಾಕಿ ಈಗ ಅದ್ರ ಮೇಲೆಲ್ಲ ಇದನ್ನು ಈ ಥರ ಹರಡ್ರಿ, ನೀಟಾಗಿ ಹರಡ್ರಿ. ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕು. ಒಂದು ಸ್ವಲ್ಪ ಈ ಥರ ಇದೇ ಬಟ್ಟೆಯಿಂದ ಸ್ವಲ್ಪ ಇದನ್ನು ಹಿಂಗೆ ಪ್ರೆಸ್ ಮಾಡಿರಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಜಲ್ದಿ ಹೀರ್ಕೊಳುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ನೀರಿನ ಅಂಶ ಪೂರ್ತಿಯಾಗಿ ಹೋಗಿದೆ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ಎತ್ತಿದೆ ನೋಡ್ರಿ. ಈಗ ನಾನು ಹಾಕ್ತೀನಿ ಇವನ್ನ ಬಿಡಿಯಾಗಿ. ಈಗ ಬಿಡಿನೇ ಹಾಕ್ರಿ. ಸ್ವಲ್ಪನೇ ಹಾಕಿ ಈ ಥರ ಫ್ರೈ ಮಾಡಿರಿ. ನೀವು ನಾರ್ಮಲಾಗಿ ಎಲ್ಲ ಥರ ಚಿಪ್ಸ್ ತಿಂದಿರ್ತೀರಿ, ಈ ಥರ ತಿಂದಿರಲ್ಲ. ಇದು ಒಂಥರ ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ನಾರ್ಮಲಾಗಿ ಚಿಪ್ಸ್ಗಿಂತ ಈ ಥರ ಚಿಪ್ಸ್ ಮಾಡ್ಕೊಂಡು ತಿನ್ನಿರಿ, ಭಾಳ ಟೇಸ್ಟಿಯಾಗಿ ಮತ್ತು ಒಂಥರ ಏನೋ ಡಿಫ್ರೆಂಟ್ ಅನಿಸುತ್ತೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಎಣ್ಣೆಯಲ್ಲಿಂದ ತೆಗೆಯೋಣ. ಇದು ಬೆನೆಯೋದು ಸಮ ಭಾಳತ್ತು ಬೇಕಾಗಲ್ಲ, ಜಲ್ದಿನೇ ಬೇಯುತ್ತೆ. ಈ ಥರ ಜಲ್ದಿ ಫ್ರೈ ಆಗಿಬಿಡುತ್ತೆ. ನೀವು ಭಾಳತ್ತು ಟೈಮೂ ಹಿಡಿಯಲ್ಲ. ಇದು ನಾರ್ಮಲಾಗಿ ಚಿಪ್ಸ್ ಮಾಡೋಕ್ಕಿಂತ ಇದು ಜಲ್ದಿನೇ ಆಗುತ್ತೆ. ಈ ಥರ ನೀವು ಮಾಡಿಕೊಡ್ರಿ ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ. ನಾರ್ಮಲ್ ಚಿಪ್ಸ್ಗಿಂತ ಈ ಚಿಪ್ಸ್ ಭಾಳ ಟೇಸ್ಟಿಯಾಗಿರ್ತವೆ. ನಿಮ್ಮ ಮನೇಲಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಈ ಥರ ನೀವು ಮಾಡಿಕೊಡ್ರಿ. ಟೈಮ್ ಭಾಳ ಹಿಡಿಯಲ್ಲ, ಬೇಗನೆ ನೀವು ಯಾವಾಗ ನೆನಪಾಗುತ್ತೆ ಅವಾಗ ಮಾಡ್ಕೊಂಡು ತಿನ್ಬೋದು. ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಥರ ಸ್ವಲ್ಪ ಶೇಂಗಾ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಡ್ರಿ. ಈ ಥರ ಫ್ರೈ ಮಾಡ್ಕೊಂಡು ಇವನ್ನ ತಗೊಂಡು ಇದ್ರ ಮೇಲೆ ಹಾಕ್ಕೊಡ್ರಿ. ಈ ಥರ ಕರಿಬೇವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿನೂ ಇದರಲ್ಲಿ ಫ್ರೈ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ. ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ರಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದ್ದಾವಂತ. ನಾನೀಗ ಸ್ವಲ್ಪ ನಿಮಗೆ ಪುಡಿ ಮಾಡಿ ತೋರಿಸ್ತೀನಿ ನೋಡ್ರಿ. ಆಗ
ಈ ಥರ ಕ್ರಿಸ್ಪಿಯಾಗಿರ್ತಾವ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ ಹೇಗಿರ್ತಾವಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.